ನಮಸ್ತೆ, ನಾನು ಚಂದಾ ಪಾಂಡೆ ಅಮ್ಮಾಜಿ. ಇವಾಗೆಲ್ಲ ನಡೀತಾ ಇರೋಂಥ ಒಂದು ಜೋಶಿನ ವಿಚಾರ ಅಂದರೆ ಕುಂಭಮೇಳ ಅಲ್ವಾ? ಅದೇ ಕುಂಭಮೇಳದ ಬಗ್ಗೆ ನಾನಿವಾಗ ಮತ್ತೆ ಮಾತಾಡೋಕ್ಕೆ ಹೊರಟಿದ್ದೀನಿ. ಇದನ್ನು ನೀವೆಲ್ಲಿ ನೋಡ್ಬೋದು? ಚಂದಾ ಪಾಂಡೆ ಅಮ್ಮಾಜಿ ಅಂತ ಯೂಟ್ಯೂಬಲ್ಲಿ ಹುಡುಕಿದಾಗ ಸಿಗತ್ತೆ. ಅದರ ಜೊತೆಗೆ ಇನ್ನೊಂದು ಚಾನಲ್ ಹುಡುಕೊಳ್ಳೋದು ಯಾವುದು? ಟ್ರಾವೆಲ್ ಒನ್ ಸೋಲ್. ಎಷ್ಟು ಚೆನ್ನಾಗಿದೆ ನೋಡಿ. ನೀವು ಒಬ್ಬರಾಗಿ ಈ ಒಂದು ಸ್ಪಿರಿಚುವಲ್ ಪಾತಲ್ಲಿ ಜರ್ನಿ ಮಾಡುವಂಥದ್ದು, ಟ್ರಾವೆಲ್ ಮಾಡುವಂಥದ್ದು. ಟ್ರಾವೆಲ್ ಒನ್ ಸೋಲ್, ಇವೆರಡು ಕಡೆ ನೀವು ಯೂಟ್ಯೂಬಲ್ಲಿ ನೋಡ್ಬೋದು ಈಗ ಕೊಡೋ ಮಾಹಿತಿ. ಇದನ್ನು ನಾನು ಹಂತ ಹಂತವಾಗಿ ಹೇಳ್ಕೊಂಡು ಹೋಗ್ತೀನಿ. ಮೊದಲಿಗೆ ಕುಂಭಮೇಳ ಅಂದ್ರೇನು? ಈಗ ಸಾಕಷ್ಟು ಮಾಧ್ಯಮದಲ್ಲಿ ಹೇಳಿದ್ದೀನಿ. ನೀವು ಕೂಡ ಹುಡುಕೊಳ್ತಾ ಇದ್ದೀರಾ, ಸರ್ಚ್ ಮಾಡ್ತಿದ್ದೀರಾ, ಗೊತ್ತಿದೆ. ಅಮೃತ ಬಿಂದು, ಅಮೃತ ಕಳಸದಿಂದ ಸಮುದ್ರ ಮಂಥನದಲ್ಲಿ ಒಂದು ಕಳಸ ಬಂತು, ಅಮೃತ ತುಂಬಿರುವಂಥದ್ದು. ಅದು ಅಸುರರು ಕಿತ್ತಾಡುವಾಗ 4 ಹನಿ ಭೂಲೋಕದಲ್ಲಿ ಬಿದ್ದದ್ದು, ಭೂಮಿಯ ಮೇಲೆ ಬಿದ್ದಂತಹ ಸ್ಥಳ. ಇಲ್ಲಿ ಒಂದು ದೊಡ್ಡ ಜಾತ್ರೆ, ಮೇಳ ಅಂದರೆ ಜಾತ್ರೆ ಆಗುವಂಥದ್ದು ಅಲ್ವಾ? ಅದೇ ಈ ಒಂದು 144 ವರ್ಷದ ಒಂದು ಸರದಿ ಪ್ರಯಾಗ್ರಾಜಲ್ಲಿ ಬಂದಿರುವಂಥದ್ದು. ಹಾಗಿದ್ರೆ 144 ವರ್ಷಕ್ಕೆ ಯಾಕೆ ಬಂತು, ಹೇಗೆ ಬಂತು ಅನ್ನುವಂಥ ಚಿಕ್ಕ ಮಾಹಿತಿಯನ್ನು ಕೊಡ್ತೀನಿ. ಮೊದಲಿಗೆ ಈ 144 ವರ್ಷಕ್ಕೆ ಒಂದು ಸರ್ತಿ ಸೂರ್ಯ ಮತ್ತು ಗುರು ಮಕರ ಮತ್ತು ಋಷಭದಲ್ಲಿ ಬಂದಾಗ ನಡೆಯುವಂತಹ ಒಂದು ಸುಯೋಗ. ಆ ಸುಯೋಗ ಪ್ರಯಾಗ್ರಾಜಲ್ಲಿ ಮಾತ್ರ, ಆ ಒಂದು ಡೈರೆಕ್ಷನಲ್ಲಿ ಮಾತ್ರ ಆಗುವಂಥದ್ದು. ಅದರ ಜೊತೆಗೆ ತ್ರಿಶಕ್ತಿಗಳ ಸಂಗಮ, 3 ನದಿಗಳ ಸಂಗಮ, ಗಂಗಾ, ಯಮುನಾ, ಗುಪ್ತಗಾಮಿನಿ ಅಂದರೆ ಸರಸ್ವತಿ ನದಿ. ಅದು ಎಲ್ಲೂ ಕಾಣ್ದಲೆ ಎಲ್ಲಿ ಉದ್ಭವವಾಗತ್ತೆ ಅಲ್ಲಿ ಬಿಟ್ಟರೆ ಇಲ್ಲಿ ಸಂಗಮದಲ್ಲಿ ಇರ್ತಾರೆ ಅನ್ನುವಂತಹದ್ದು ನಾವು ನೋಡ್ಬೋದಲ್ವಪ್ಪ. ಇಂತಹ ಒಂದು ತ್ರಿಶಕ್ತಿಗಳ ಜೋಡಣೆ ಇರುವಂತಹ ಪ್ರಯಾಗ್ರಾಜಲ್ಲಿ ಮಾತ್ರ 144 ವರ್ಷಕ್ಕೆ ಒಮ್ಮೆ ನಡೆಯುವಂಥದ್ದು. ಇದು ಎಂಥ ಸುದಿನ ಅನ್ಬೇಕು, ಅಥವಾ ನಾವೆಲ್ಲ ಈ ಒಂದು ಜನ್ರೇಷನ್ ಏನಿದೆ ಎಷ್ಟು ಪುಣ್ಯವಂತರು ಅನ್ಬೇಕೋ ಗೊತ್ತಿಲ್ಲ. ಯಾಕಂದರೆ ಇವಾಗ ನಾವು ಇದನ್ನು ನೋಡೋದಾಗಲಿ, ಅಲ್ಲಿ ಹೋಗಿ ಸ್ನಾನ ಮಾಡೋದಾಗಲಿ, ಆ ಒಂದು ಸ್ಥಳವನ್ನು ಮುಟ್ಟಿ ಬರುವಂಥ ಸುಯೋಗ, ಅದೃಷ್ಟ ನಮಗೆ ಸಿಕ್ಕಿದೆ. ಇದು ಮೊದಲನೇ ಪಾಯಿಂಟು. ಇನ್ನೆರಡನೇ ಪಾಯಿಂಟು, ಹಾಗಿದ್ರೆ 144 ವರ್ಷ ಆದಮೇಲೆ ಮತ್ತೆ ಏನು ಸಿಗಲ್ವಾ? ಈ ಕುಂಭಮೇಳ ಸಿಗತ್ತೆ. ಯಾವಾಗ? 12 ವರ್ಷಕ್ಕೊಂದು ಸರ್ತಿ. 12 ವರ್ಷಕ್ಕೊಂದು ಸರ್ತಿ 4 ಸ್ಥಳಗಳಲ್ಲಿ ಆಗತ್ತೆ. ಅದು ಯಾವುದು? ಎಗೈನ್ ಪ್ರಯಾಗ್ರಾಜ್, ಹರಿದ್ವಾರ್, ಉಜ್ಜೈನ್, ನಾಶಿಕ್. ಈ 4 ಕಡೆ 12 ವರ್ಷಕ್ಕೊಂದೊಂದು ಸರ್ತಿ ನಡೀತಾ ಬರುತ್ತೆ. ಇದು ಎರಡನೇ ರೀತಿಯಂಥದ್ದು. ಇದಕ್ಕೂ ಕೂಡ ಕುಂಭಮೇಳ ಅಂತಾರೆ. ಅದು ಇವಾಗ ನಡೀತಾ ಇರೋದು ಮಹಾಕುಂಭಮೇಳ, 12 ವರ್ಷದ ಪೂರ್ಣ ಕುಂಭಮೇಳ 4 ಕಡೆ ನಡೆಯುತ್ತೆ. ಇನ್ನು 12 ವರ್ಷ ಆದಮೇಲೆ ಮತ್ತೆ ಸಿಗಲ್ವಾ ಅನ್ನೋ ಪ್ರಶ್ನೆ ಹೇಳ್ಬೋದಲ್ವಾ? ಸಿಗತ್ತೆ. 6 ವರ್ಷಕ್ಕೊಂದು ಸರ್ತಿ. 6 ವರ್ಷಕ್ಕೊಂದು ಸರ್ತಿ ನಡೆಯುವಂತಹ ಕುಂಭಮೇಳಗೆ ಅರ್ಧ ಕುಂಭಮೇಳ ಅಂತ ಹೇಳ್ತಾರೆ. ಅಂದರೆ 12ರ ಅರ್ಧ ಅಂತ, ಅರ್ಧ ಕುಂಭಮೇಳ ಅಂತ ಹೇಳ್ತಾರೆ. ಅದು ಎಲ್ಲೆಲ್ಲಿ ನಡೆಯುತ್ತೆ? ಪ್ರಯಾಗ್ರಾಜು ಮತ್ತು ಹರಿದ್ವಾರ, ಇಲ್ಲಿ ಎರಡೇ ಕಡೆ 6 ವರ್ಷಕ್ಕೊಂದು ಸರ್ತಿ ನಡೆಯೋದು. ಅಂದರೆ 6 ವರ್ಷಕ್ಕೊಂದು ಸರ್ತಿ 2 ಕಡೆ ನಡೆಯುತ್ತೆ. 144 ವರ್ಷಕ್ಕೆ ಒಂದು ಸರ್ತಿ ಪ್ರಯಾಗ್ರಾಜಲ್ಲಿ ಮಾತ್ರ ನಡೆಯುತ್ತೆ. 12 ವರ್ಷಕ್ಕೊಂದು ಸರ್ತಿದು 4 ಕಡೆ, ನಾಶಿಕ್ಕು, ಉಜ್ಜೈನು, ಹರಿದ್ವಾರು, ಪ್ರಯಾಗ್ರಾಜು 4 ಕಡೆ ನಡೆಯುವಂಥದ್ದು. ಇದಿಷ್ಟು ಮಾಹಿತಿ, ಕುಂಭಮೇಳದ ಒಂದು ಮಾಹಿತಿ ಅಲ್ವಪ್ಪ. ಇನ್ನು ಇದರಲ್ಲಿ ಕುಂಭಮೇಳ ಅಂದಿದ ಕೂಡ ಅದರ ಬೆನ್ನ ಹಿಂದೆ ಬರುವಂತಹ ಪದಗಳು ಅಥವಾ ಕಣ್ಣ ಮುಂದೆ ಬರುವ ಚಿತ್ರಗಳು ನಾಗಾಸಾಧುಗಳು, ಅಘೋರಿಗಳು ಅಂತ ಹೇಳ್ತೀವಿ. ನಾಗಾಸಾಧುಗಳು, ಅಘೋರಿಗಳನ್ನು ಹೊರತುಪಡಿಸಿ ತ್ರಿನೇತ್ರಿಗಳು, ಕಾಪಾಲಿಕರು ಅಂತ ಇರ್ತಾರೆ, 4 ಪಂಗಡದ ಸಾಧಕರು. ಇದು ಕುಂಭಮೇಳಕ್ಕೆ ಅತಿ ಮುಖ್ಯವಾಗಿ ಬರುವಂತಹ ಒಂದು ಏನಂತೀವಿ, ಸಂಘ ಸಂಸ್ಥೆ, ಒಂದು ಸಂಘಟನೆ ಅಂತ ಹೇಳ್ತೀವಿ, ಪಂಗಡ ಅಂತ ಹೇಳ್ತೀವಿ. ಯಾಕೆಂದರೆ ಕುಂಭಮೇಳ ಅಂದಿದ ತಕ್ಷಣ ಬರುವಂಥ ಸಾಧನೆ ಶಿವನಿಗೆ ಮಾಡುವಂಥದ್ದು. ಅದು ಕಾಲಭೈರವ ಸ್ವರೂಪ ಇರ್ಬೋದು, ಅಥವಾ ವೀರಭದ್ರ ಇರ್ಬೋದು, ಶಿವ ಇರ್ಬೋದು, ಮಹಾಕಾಲ್ ಇರ್ಬೋದು,
ಶಿವನ ಸ್ವರೂಪವನ್ನು ಪೂಜೆ ಮಾಡುವಂತಹ ಒಂದು ಪಂಗಡಗಳೇ ನಾಗಸಾಧುಗಳು, ಅಘೋರಿಗಳು, ತ್ರಿನೇತ್ರಿಗಳು, ಕಾಪಾಲಿಕರು. ಇವರೆಷ್ಟೋ ಜನ ನಿಜವಾದ ಸಾಧಕರು ಕುಂಭಮೇಳದಲ್ಲಿ ಮಾತ್ರ ಭಾಗವಹಿಸ್ತಾರೆ. ಅದರಲ್ಲೂ ಕೂಡ ಈ ಕುಂಭಮೇಳದಲ್ಲಿ ಭಾಗವಹಿಸುವುದರ ಜೊತೆಗೆ ಅದರಲ್ಲೂ ಕೂಡ ಬಹುಮುಖ್ಯವಾಗಿ ಶಾಹಿ ಸ್ನಾನ ಅಂತ ತಗೊಳ್ತೀವಿ. ಶಾಹಿ ಸ್ನಾನ ಅನ್ನುವುದು ಅಮಾವಾಸ್ಯೆಗೆ ನಡೆಯುವಂಥದ್ದು, ಕೆಲವೊಂದು ತಿಥಿಗಳಲ್ಲಿ ನಡೆಯುವಂಥದ್ದು. ಇವಾಗ ಫೆಬ್ರವರಿ 3ಕ್ಕಿದೆ, 12ಕ್ಕಿದೆ, 26ಕ್ಕಿದೆ. ಇದು 3 ದಾಟ್ಕೊಂಡು ಬಿಟ್ಟರೆ ಮತ್ತೆ ಇಲ್ಲ. ಈಗ ಜನವರಿ 30ಕ್ಕೂ ಇದೆ. 30, 3, 12 ಮತ್ತು 26 ಇದಿಷ್ಟಾದಮೇಲೆ ಕುಂಭಮೇಳದ ಅವಧಿ ಮುಗ್ದು ಹೋಗುತ್ತೆ. ಆಯಿತಾ? ಇದರಲ್ಲಿ ಬಂದು ಸ್ನಾನ ಮಾಡುವಂಥದ್ದು ಎಸ್ಪೆಷಲಿ ಹೇಳಬೇಕು ಅಂದರೆ ಬಹುಮುಖ್ಯವಾಗಿ ಅಖಾಡಗಳು ಅಂತ ಬರುತ್ತೆ ಇಲ್ಲಿ. ಈ ಏನು 4 ರೀತಿಯಾದಂತಹ ಒಂದು ಪಂಗಡಗಳಿದೆ, ಸಾಧಕರಿರ್ತಾರೆ. ಅದರಲ್ಲಿ ಅಘೋರಿಗಳು, ನಾಗಸಾಧುಗಳದು ಅಖಾಡಗಳು ಅಂತ ಬರುತ್ತೆ. ಜೂನ ಅಖಾಡ, ಮಹಾನಿರ್ವಾಣಿ ಅಖಾಡ, ಆನಂದ ಅಖಾಡ, ಈ ಥರ ಅಖಾಡಗಳು ಅಂತ ಬರುತ್ತೆ. ಅದರಲ್ಲಿ ಜೂನ ಅಖಾಡದವರು ಮೊದಲ ಬಾರಿಗೆ ಆ ನೀರನ್ನು ಸ್ಪರ್ಶ ಮಾಡ್ತಾರೆ. ಅಂದರೆ ಕುಂಭದ ಆರಂಭ ಏನು ಜನವರಿ 14ಕ್ಕಾಯ್ತಲ್ವ, 13ಕ್ಕೆ ಆವತ್ತಿನ ದಿನ ಬಂದು ಅವರೆಲ್ಲ ನೀರನ್ನು ಮೊದಲ ಬಾರಿಗೆ ಸ್ಪರ್ಶ ಮಾಡ್ತಾರೆ. ಮತ್ತು ಇದ್ರ ಜೊತೆಗೆ ಇನ್ನೊಂದು ವಿಚಿತ್ರ ಇದೆ, ವಿಶೇಷ ಇದೆ. ಇವರೆಲ್ಲ ನೀರನ್ನು ಮುಟ್ಟುವ ಮೊದಲು ಒಬ್ಬರೇ ಒಬ್ಬರು ಮಹಾನ್ ಸಾಧುಗಳು, ಸಾಧಕರು ಅಂತಿರೋ, ಸಾಧು ಅಂತಿರೋ, ಸಂತ ಅಂತಿರೋ, ಅವಧೂತ ಅಂತಿರೋ, ಮಹರ್ಷಿ ಅಂತಿರೋ ಒಂದು ಆತ್ಮರೂಪಿ ಬಂದು ಅಲ್ಲಿ ಸ್ನಾನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಇದು ಸಾಕಷ್ಟು ಜನರಿಗೆ ಕಾಣಿಸೋದುಂಟು, ಇನ್ನು ಕೆಲವರಿಗೆ ಕಾಣಿಸೋದಿಲ್ಲ ಅಂತ ಹೇಳಿದ್ದುಂಟು. ಆಯಿತಾ? ಇದೆಲ್ಲ ಒಂದು ಭವ್ಯ ಭಾರತದ ಚರಿತ್ರೆಯ ಹಿನ್ನೆಲೆಗಳು. ಇದನ್ನೆಲ್ಲ ತಿಳ್ಕೊಂಡು, ಇದರ ಅರ್ಥವನ್ನು ತಿಳ್ಕೊಂಡು ನಾವು ಅಲ್ಲಿಗೆ ಹೋದಾಗ ನಾವು ಯಾವ ಥರ ಇರಬೇಕು, ನಾವು ಏನನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಚಿಂತನೆಯನ್ನು ಮಾಡಿಕೊಂಡು ಹೋದರೆ ಒಳ್ಳೆಯದು ಅಂತ ಈ ಮಾಹಿತಿಯನ್ನು ಕೊಟ್ಟಿರೋದಲ್ವಪ್ಪ. ಅದರ ಜೊತೆಗೆ ಶಾಹಿ ಸ್ನಾನ. ಹಾಗಿದ್ರೆ ಇಲ್ಲಿ ಶಾಹಿ ಸ್ನಾನ ಇದೇ ನದಿಯಲ್ಲಿ ಇಂಥ ಸಮಯದಲ್ಲಿ ಯಾಕೆ ಮಾಡಬೇಕು ಅನ್ನುವ ಪ್ರಶ್ನೆ ಉದ್ಭವ ಆಗ್ಬೋದು. ಇದಕ್ಕೆ ಎಷ್ಟು ಚೆನ್ನಾಗಿದೆ, ಋಷಿ ಮಹರ್ಷಿಗಳ ಕಾಲದಿಂದಲೂ ವೈದ್ಯಕೀಯ ಹಿನ್ನೆಲೆ, ವೈಜ್ಞಾನಿಕ ಹಿನ್ನೆಲೆ, ಆಧ್ಯಾತ್ಮಿಕ ಹಿನ್ನೆಲೆಯನ್ನು ಕೊಟ್ಕೊಂಡು ಮನುಕುಲದ ಉದ್ಧಾರಕ್ಕೆ ಮಾಡಿರುವಂತಹ ಒಂದು ವಿಶೇಷವಾದ ಜಾತ್ರೆ, ಭಾವನಾತ್ಮಕವಾಗಿ ಜೋಡಣೆಯಾಗುವಂತಹ ಸುಸಂದರ್ಭ. ಹಾಗಾಗಿ ಈ ಕುಂಭಮೇಳ ನಡೆದಾಗ ಎಲ್ಲರೂ, ನಾನಿಲ್ಲಿ ಸನಾತನಿಗಳು ಮಾತ್ರ ಬನ್ನಿ ಅನ್ನುವಂಥದ್ದಲ್ಲ, ಮನುಕುಲದವರು ಬನ್ನಿ ಅಂತ ನಾನು ಕರೆಯೋಕ್ಕೆ ಇಷ್ಟಪಡ್ತೀನಿ, ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಯಾವ ಪೃಥ್ವಿ ರಚನೆ ಆಯಿತು, ಅನಾದಿ ಕಾಲದಿಂದ ಯಾವ ಒಂದು ಪ್ರಸಂಗಗಳು ನಡೆದವು ಪ್ರಪಂಚದಲ್ಲಿ, ಒಂದು ನಮ್ಮ ಧರ್ಮದಲ್ಲಿ, ಆ ಸಂದರ್ಭದಲ್ಲಿ ವರ್ಣಭೇದಗಳಿರಲಿಲ್ಲ, ಯಾವ ಜಾತಿಯವರು ಅಂತ ಇರಲಿಲ್ಲ. ಹಾಗಾಗಿ ಮನುಕುಲದ ಉದ್ಧಾರಕ್ಕೋಸ್ಕರ ಈ ಶಾಹಿ ಸ್ನಾನ ಅಂದರೆ ಆ ನದಿಯಲ್ಲಿ ಅಂಥ ದಿನ ಸ್ನಾನ ಮಾಡಬೇಕು ಅಂತ ಹೇಳಿದ್ವಿ. ಯಾಕೆಂದರೆ ಆ ಸಂದರ್ಭದಲ್ಲಿ ಖಗೋಳಶಾಸ್ತ್ರದ ಪ್ರಕಾರ ಬರುವಂತಹ ಗ್ರಹಗಳ ಒಂದು ಚಲನವಲನದಿಂದ ಒಂದು ಕಿರಣ ಜರ್ನಿ ಮಾಡುತ್ತೆ ಅಂತ ಹೇಳ್ತೀವಿ. ಈಗ ಹೇಗೆ ಸೂರ್ಯ ಎಲ್ಲೋ ಇದ್ದಾರೆ, ಅವರ ಬೆಳಕು, ಅವರ ಪ್ರಖರತೆ ಪ್ರತಿಯೊಂದು ನಾವು ಫೀಲ್ ಮಾಡ್ತಾ ಇದ್ದೀವಿ ಇಲ್ಲಿ, ಅದೇ ಥರ ಚಂದ್ರನ ಒಂದು ತಂಪಾದ ಪ್ರಖರತೆಯೂ ಫೀಲ್ ಮಾಡ್ತೀವಿ ಅಂದಾಗ ಇತರೆ ಗ್ರಹಗಳ ಒಂದು ಜೋಡಣೆ ಬಂದಾಗ ಅದರ ಸೂರ್ಯನ ರಶ್ಮಿಯ ಜೊತೆ ಅದು ನೀರನ್ನು ಪ್ರವೇಶ ಮಾಡಿದಾಗ ನೀರಿನಲ್ಲಿ ಸಕಾರಾತ್ಮಕ ಭಾವನೆಗಳು ಉದ್ಭವವಾಗುತ್ತೆ. ಆ ಸಕಾರಾತ್ಮಕ ಒಂದು ಭಾವಗಳು ನಮ್ಮ ಶರೀರವನ್ನು ಕೂಡ ಪ್ರವೇಶಿಸಿ ಹೋಗಬೇಕು. ಹೋದಾಗ ನಮ್ಮಲ್ಲಿರುವ ನಕಾರಾತ್ಮಗಳು ನಾಶವಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅಡಗಿಸಿಟ್ಟಿದ್ದಾರೆ ಗುರು ಹಿರಿಯರು, ಒಂದು ವೈದ್ಯಕೀಯ ಪದ್ಧತಿಯಲ್ಲಿ ವೈಜ್ಞಾನಿಕ ಹಿನ್ನೆಲೆ. ಇದನ್ನೆಲ್ಲ ಅರ್ಥಕೊಂಡು ಈ ಕುಂಭಗಳಿಗೆ ನಾವು ಹೋಗಬೇಕು ಅನ್ನುವಂಥದ್ದು. ಜೊತೆಗೆ ಹೇಳ್ತಾರೆ, ನಾಸ್ತಿಕರು ಆಸ್ತಿಕರು ಇಬ್ಬರೂ ಇರ್ತಾರಲ್ವ, ಹೇಳ್ತಾರೆ ಇದರಲ್ಲಿ ಮಿಂದುಬಿಟ್ರೆ ಒಳ್ಳೇದಾಗ್ಬಿಡತ್ತಾ ಅಂತ ಕೊಂಕು ಅಣಕ ಮಾತಾಡುವವರು ಇದ್ದಾರೆ. ಅವರಿಗೋಸ್ಕರನೇ ಇವಾಗ ವೈಜ್ಞಾನಿಕವಾಗಿ ಅಂದರೆ ಸೈಂಟಿಸ್ಟ್ಗಳೆಲ್ಲ ಬಂದು ಆ ನೀರನ್ನು ತಪಾಸಣೆ ಮಾಡಿದಾಗ ಅದರಲ್ಲಿ ಯಾವುದೇ ಬ್ಯಾಡ್ ಬ್ಯಾಕ್ಟೀರಿಯಾಸೇ ಇಲ್ಲ ಅನ್ನೋದು ಪ್ರೂವ್ ಆಗಿದೆ. ಜೊತೆಗೆ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಬಂದರೂ ಕೂಡ
ಒಳ್ಳೆಯ ಬ್ಯಾಕ್ಟೀರಿಯಾ ಅದನ್ನು ನಾಶ ಮಾಡಿ ಶುದ್ಧಿ ಮಾಡತ್ತೆ. ಅದಕ್ಕೆ ಗಂಗೆ ಪವಿತ್ರಳು ಅನ್ನುವಂಥ ತತ್ವವನ್ನು ಋಷಿ ಮಹರ್ಷಿಗಳು ಕಂಡುಹಿಡಿದು ಅಡಗಿಸಿಟ್ಟಿದ್ರು. ಅದೇ ಅಂತಹ ಸುಸಂದರ್ಭಗಳೇ ಈಗ ಹೇಳ್ತಾ ಇರೋದು. ಹಾಗಿದ್ರೆ ನಿಮ್ಮಲ್ಲಿ ಇನ್ನೊಂದು ಪ್ರಶ್ನೆನೂ ಹೇಳ್ಬೋದು, ಇದಿಷ್ಟು ಆದಮೇಲೆ ಗಂಗೆಯಲ್ಲಿ ಆ ಒಂದು ಶಕ್ತಿ ಇರಲ್ವಾ ಅಂತ. ಇರುತ್ತೆ, ಖಂಡಿತ. ಭೂಮಿ ಇರುವ ತನಕ ಅದೇ ಗಂಗೆ, ಅದೇ ಗಂಗೆಯಲ್ಲಿ ಅದೇ ಒಂದು ಪ್ರಖರತೆ, ಅದೇ ಒಂದು ಸತ್ವ, ಅದೇ ಒಂದು ಭಾವ, ಅದೇ ಒಂದು ಭಾವನೆ ಇರುತ್ತೆ. ಆದರೆ ನಾವು ಹೆಂಗೆ ವರ್ಷಕ್ಕೊಂದು ಹಬ್ಬ ಅಂತ ಆಚರಿಸ್ತೀವಲ್ವ, ತಿಥಿ ನಕ್ಷತ್ರ ಅಂತ ಅಂದ್ಬಿಟ್ಟು, ಅದೇ ರೀತಿಯಲ್ಲಿ ಈ ಒಂದು ಕುಂಭಮೇಳಗಳು ನಡೆಯುವಂಥ ಒಂದು ಸುದಿನ ಅಂತ ಹೇಳ್ತೀವಿ. ಅಂದರೆ ಇವಾಗ 100 ಕ್ಯಾಂಡ್ಲ್ ಬಲ್ಬ್ ಹಾಕಿದಾಗಲೂ ಬೆಳಕಿರುತ್ತೆ, ಅದೇ ಕಡೆಗೆ 1000 ಕ್ಯಾಂಡ್ಲ್ ಹಾಕಿದಾಗ ಎಷ್ಟು ಪ್ರಖರತೆ ಇರುತ್ತೆ. ಆ ಸುಸಂದರ್ಭ ಈ ಒಂದು ವೃಷಭ, ಮಕರ, ಕುಂಭ, ಮೇಷ, ಸಿಂಹ ರಾಶಿಗಳ ಜೋಡಣೆಯಲ್ಲಿ ಬರುವಂತಹ ಒಂದು ಸುಸಂದರ್ಭ ಕುಂಭಮೇಳಗಳು. ನೋಡಿ ಎಷ್ಟು ಈ ಥರ ಮಾತಾಡ್ತಾ ಹೋದರೆ ಮುಗಿಯೋದೇ ಇಲ್ಲ. ಯಾಕೆ ಅಂದರೆ ಇಲ್ಲಿ ಬರೀ ಹಾಗಿದ್ರೆ 4 ಜನ ಬರಬೇಕಾ ಪಂಗಡದವರು, ಅಘೋರಿಗಳು, ಸಾಧುಗಳು, ಸಂತರ ಅವರಷ್ಟೇ ಬರಬೇಕಾ ಅನ್ನೋ ಪ್ರಶ್ನೆ ಉದ್ಭವವಾಗ. ಹಾಗಾಗಿ ನಾವೆಲ್ಲ ಯಾಕೆ ಹೋಗಬೇಕು ಅನ್ನೋ ಚಿಂತನೆ ಮೂಡ್ಬೋದು. ಆದರೆ ಇಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರೂ ಸಾಧಕರೇ. ಸಾಧನೆಯ ತತ್ವ ಬೇರೆ ಇರುತ್ತೆ, ಸಾಧನೆಯ ಒಂದು ಏನು ಹೇಳ್ತೀವಿ ಗುರಿ ಬೇರೆ ಇರುತ್ತೆ. ಒಬ್ಬರು ಸಂಸಾರವನ್ನು ತೂಗಿಸ್ಲಿಕ್ಕೋಸ್ಕರ ಸಾಧನೆ ಮಾಡ್ತಾರೆ, ಹೆಂಗೆ ಕೆಲಸ ಮಾಡೋದು, ಕುಡಿಬೇಕು, ಒದ್ದಾಡಬೇಕು, ಅದು ಸಾಧನೆಯೇ. ಸಾಧನೆ ಅಂದರೆ ಸಂಸಾರವನ್ನು ತ್ಯಜಿಸಿ ಸನ್ಯಾಸತ್ವ ತಗೊಂಡವ್ರು ಮಾತ್ರ ಸಾಧಕರಲ್ಲ. ಸಂಸಾರವನ್ನು ಸರಿಯಾದ ರೀತಿಯಲ್ಲಿ ಸಾಗಿಸ್ಕೊಂಡು ಹೋಗುವಂತಹ ವ್ಯಕ್ತಿಯು ಸಾಧಕನೇ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ಆ ಭೂಮಿಯ ಸ್ಪರ್ಶ ಮಾಡಿ, ನೀವು ಯಾರಿಗೋ ದಾನ ಕೊಡಬೇಕು ಅದೆಲ್ಲ ನಾನು ಹೇಳೋದೇ ಇಲ್ಲ, ಪೂಜೆ ಮಾಡಿಸ್ಬೇಕು, ಖಂಡಿತ ನಾನು ಎಲ್ಲೂ ಕೂಡ ನಾನು ಇದ್ರ ಬಗ್ಗೆ ಮಾತೇ ಆಡೋಲ್ಲ. ಯಾಕೆ ಅಂದರೆ ಪ್ರಕೃತಿಯಲ್ಲಿ ಅನ್ಕಂಡೀಷನಲ್ ಕೊಡ್ತಾ ಇದೆ ಅಂದಾಗ ನಾವು ಅನ್ಕಂಡೀಷನಲ್ ಲವ್, ಪ್ರೀತಿ, ಭಕ್ತಿ, ವಿಶ್ವಾಸ, ನಂಬಿಕೆಯಿಂದ ಆ ಸ್ಥಳವನ್ನು ಸ್ಪರ್ಶಿಸಿ ಬಂದರೆ ಸಾಕು, ನಿಮ್ಮಲ್ಲಿ ಪರಿವರ್ತನೆ ಖಂಡಿತ ಆಗತ್ತೆ. ನಿಮ್ಮ ಕೆಲಸಗಳಲ್ಲಿ ಏನು ನೀವು ಫಲಿತಾಂಶಗಳನ್ನು ಕಾಣ್ತಾ ಇದ್ದೀರಾ ಅದರಲ್ಲಿ ಉನ್ನತಿ ಆಗುವಂಥದ್ದು. ಇನ್ನು ಕೆಲವು ಕಡೆ ಫೇಲ್ಯೂರ್ ನೋಡಿರಬಹುದು, ಅಂಥವರಿಗೂ ಕೂಡ ಇಲ್ಲಿ ಪರಿವರ್ತನಾ ಯೋಗದಿಂದ ಚಿಂತನಾಧಾರ, ಥಾಟ್ ಪ್ರೋಸೆಸ್ ಯಾವಾಗ ಚೇಂಜ್ ಆಗುತ್ತೆ ಆವಾಗ ನಿಮ್ಮ ಫೇಲ್ಯೂರಲ್ಲೂ ನೀವು ಸಕ್ಸಸ್ ಕಾಣ್ಬೋದು. ಯಾಕಂದರೆ ನಮ್ಮ ಸನಾತನ ಧರ್ಮದಲ್ಲಿ ಅಷ್ಟೊಂದು ಶಕ್ತಿ ಇದೆ. ಆ ಶಕ್ತಿಯನ್ನು ಪಡೆಯೋದಕ್ಕಾಗಲಿ, ಆ ಶಕ್ತಿಯನ್ನು ಅನುಭವಿಸೋದಕ್ಕಾಗಲಿ, ಅದೇ ಶಕ್ತಿಯನ್ನು ನೋಡೋದಕ್ಕಾಗಲಿ ನಾವು ಯೋಗ್ಯತೆಯನ್ನು ಪಡ್ಕೋಬೇಕಾಗತ್ತೆ, ನಾವು ಯೋಗ್ಯರಾಗಬೇಕಾಗತ್ತೆ. ಆ ಯೋಗ್ಯತೆ ಎಲ್ಲವನ್ನ ಬಾಚಿ ಬಡಿದು ನಮ್ಮ ಮಡ್ಲಿಗೆ ಹಾಕ್ಕೊಳ್ಳುವಂತಹ ಸುಸಂದರ್ಭ ಈ ಮಹಾಕುಂಭಮೇಳ. ಯಾಕಂದರೆ ನೋಡಿ, ಈ ಜನ್ರೇಷನ್ ನಾವು ದಾಟಿದ ಮೇಲೆ ಮಿನಿಮಮ್ 3 ಜನ್ರೇಷನ್ ದಾಟಬೇಕು. ಮತ್ತೆ ಈ 144 ವರ್ಷದ ಕುಂಭದಲ್ಲಿ ಭಾಗವಹಿಸೋಕ್ಕೋಸ್ಕರ ನಮ್ಮ ವಂಶಸ್ಥರು ಮೇ ಬಿ ನಾವೇ ಪುನರ್ಜನ್ಮ ತೊಗೊಂಡು ಬರಬಹುದು, ಗೊತ್ತಿಲ್ಲ. ಆದರೂ ಕೂಡ ಮತ್ತೆ ಇದನ್ನು ನಾವು ಸತ್ಯ ರೂಪದಲ್ಲಿ ಅನುಭವಿಸಬೇಕು ಅಂದರೆ ಸಾಧ್ಯನೇ ಇಲ್ಲ ಇದನ್ನು ಬಿಟ್ಕೊಟ್ರೆ. ಯಾಕೆ ಅಂದರೆ ಮತ್ತೆ ನೆಕ್ಸ್ಟ್ ಬರೋದು 2619 ಇಸ್ವಿಗೆ ಬರುವಂಥದ್ದು 144 ವರ್ಷದ ಮಹಾಕುಂಭ ಅಂದಾಗ ಇದನ್ನು ನಾವು ಯಾವ ರೀತಿ ಉಪಯೋಗ ಪಡಿಸ್ಕೋಬೇಕು, ನೀವೇ ಒಂದು ಸರ್ತಿ ಯೋಚನೆ ಮಾಡಿ, ಚಿಂತನೆ ಮಾಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಇದು. ಒಂದು ಅಲ್ಲಿಗೆ ಹೋದಾಗಲೇ ಗೊತ್ತಾಗುತ್ತೆ. ನಾನು ಹೇಳ್ತೀನಿ, ಯಾವುದೋ ಒಂದು ಹೋಟ್ಲಲ್ಲಿ ಭಾಳ ಚೆನ್ನಾಗಿತ್ತು ಬೆಣ್ಣೆ ದೋಸೆ ಅಂತ ನಾನು ತಿಂದಿರ್ತೀನಿ, ನನಗೆ ಗೊತ್ತಿರುತ್ತೆ. ನೀವು ಅದನ್ನು ಹೋಗಿ ಪ್ರತ್ಯಕ್ಷವಾಗಿ ತಿಂದು ಪ್ರಮಾಣಿಸಿಕೊಂಡಾಗ ಅದರ ಒಂದು ಸ್ವಾದದ ಅನುಭವ ನಿಮಗೆ ಸಿಗುತ್ತಲ್ವಾ. ಅದೇ ತರಹ ಈ ಒಂದು ಪ್ರಸಂಗದ ಒಂದು ಅನುಭವವನ್ನು ತಗೊಳ್ಬೇಕು ಅಂದರೆ ನೀವು ಅಫ್ಕೋರ್ಸ್ ಕಷ್ಟ ಇದೆ. ಯಾಕಂದರೆ ಇವಾಗ ಏನಾಗಿದೆ, ಈ ಸುಸಂದರ್ಭವನ್ನು ಎಷ್ಟೋ ಜನ ವ್ಯಾಪಾರೀಕರಣ ಮಾಡ್ಕೊಂಡ್ಬಿಟ್ಟು ಫ್ಲೈಟ್ ಚಾರ್ಜಸ್ ಇರ್ಬೋದು, ಟ್ರೈನ್ ಫೇರ್ ಇರ್ಬೋದು, ಟ್ಯಾಕ್ಸಿ ಫೇರ್ ಇರ್ಬೋದು, ಒಂದಕ್ಕೆ 3ರಷ್ಟು ಜಾಸ್ತಿ, 3ಕ್ಕಿಂತ ಜಾಸ್ತಿ 4,500 ಸಿಗುವ ಟಿಕೆಟ್, ಫ್ಲೈಟ್ ಟಿಕೆಟ್ಸು 45,000 ತನಕ ಹೋಗಿತ್ತು. ವ್ಯಾಪಾರೀಕರಣ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇದು ನಮ್ಮ ದುರ್ದೈವ. ದುಃಖದಿಂದ ಹೇಳಬೇಕಾಗತ್ತೆ. ಇದರಲ್ಲೂ ನಾವು ವ್ಯಾಪಾರೀಕರಣವನ್ನು ಒಳಗೂಡಿಸ್ಕೊಂಡು ಸನಾತನವನ್ನು ಧರ್ಮವನ್ನು ಉಳಿಸಿ ಅಂತ ಪ್ರಚಾರ ಮಾಡ್ಕೊಂಡು ಕೂತಿದ್ದೀವಿ ಅಂದರೆ ನಿಜಕ್ಕೂ ದುಃಖಕರ. ಆದರೂ ಕೂಡ ಎಷ್ಟು ಸಾಧ್ಯನೋ ಅಷ್ಟು ಮನಸಾ ಪ್ರಯತ್ನ ಮಾಡಿ ಇಲ್ಲಿಗೆ ಒಂದು ಸರ್ತಿ ಬರೋ ಪ್ರಯತ್ನ ಮಾಡಿ. ಎಷ್ಟು ಚೆನ್ನಾಗಿರುತ್ತಲ್ವ ಬಂದು ನೀವು ಅದನ್ನು ಆ ಒಂದು ಗತ ವೈಭವ. ಯಾಕೆಂದರೆ ಗತ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹಿಂದೆ ನಡೆದದ್ದು ನಾವು ನೋಡಿಲ್ಲ,
ಮುಂದೆ ನಡೆಯೋದು ನೋಡಲ್ಲ. ಈ ಗತವೈಭವವನ್ನು ಅನುಭವಿಸಬೇಕು ಅಂದರೆ ಎಲ್ಲರೂ ಕೂಡ ಅಲ್ಲಿ ನಿಮಗೆ ಹೇಗಾಗುತ್ತೋ ಹಾಗೆ ಹೇಗೋ ಒಂದು ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ವ್ಯವಸ್ಥೆಗಳನ್ನು ಮಾಡಿಕೊಂಡು ಈ ಒಂದು ಮಹಾಕುಂಭಕ್ಕೆ ನೀವು ಬರಲೇಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವಾಗ ಮತ್ತೆ ನಾವು ಏನು ನಾನು ಹೇಳಿದ್ನಲ್ಲ, ಜರ್ನಿ ಒನ್ ಸೋಲ್, ಬೈಕಲ್ಲಿ ಹೋಗುವಂಥ ಒಂದು ಪ್ಲ್ಯಾನಿಂಗ್ ನಡೀತಾ ಇದೆ. ಹೋಗ್ತೀವಿ, ಅದರಲ್ಲೂ ನಿಮಗೆ ದೃಶ್ಯ ಮಾಧ್ಯಮಗಳನ್ನು ಕೊಡ್ತೀವಿ ನಾವು. ಹಾಗಾಗಿ ಖಂಡಿತ ಇದನ್ನು ನೀವು ಟ್ರಾವೆಲ್ ಒನ್ ಸೋಲ್ ಮತ್ತು ನನ್ನ ಹೆಸರು ಚಂದಾ ಪಾಂಡೆ ಅಮ್ಮಾಜಿ ಇದೆರಡು ಹೆಸರುಗಳನ್ನು ಹಾಕಿದಾಗ ಬೇರೆ ಬೇರೆ ಯೂಟ್ಯೂಬಲ್ಲಿ ನೋಡಬಹುದು. ನೋಡ್ತೀರಾ ಅಲ್ವಾ? ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ನಮಸ್ತೆ.